ಈ ಹಬ್ಬದ ಸೀಸನಲ್ಲಿ ಬಂದಿರೋಂಥ ಗೆಸ್ಟ್ಗಳಿಗೆ ಹಾಗೂ ಮನೇಲಿರೋಂಥವ್ರಿಗೆ ಡಿಫ್ರೆಂಟ್ ಆಗಿರೋಂಥ ಒಳ್ಳೆ ಸ್ವೀಟ್ ಏನಾದರೂ ಮನೆಯಲ್ಲೇ ಮಾಡಬೇಕು ಅಂತ ಅಂದರೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಈ ಸ್ವೀಟ್ನ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ, ಹಾಗೆ ತುಂಬಾ ಡಿಫ್ರೆಂಟ್ ಆಗಿದೆ. ಮನೇಲಿರೋರೆಲ್ಲರೂ ತುಂಬಾ ಖುಷಿಪಟ್ಟು ತಿಂತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಸ್ವೀಟ್ನ ಮಾಡೋದಕ್ಕೆ ಒಂದು ಪೈನಾಪಲ್ ಇದ್ರೆ ಸಾಕು. ನೋಡಿ, ಈ ರೀತಿ ಮೇಲ್ಗಡೆ ಹಾಗೂ ಕೆಳಗಡೆ ಭಾಗನ ಈ ರೀತಿ ಕಟ್ ಮಾಡಿ ತೆಗೆದ್ಬಿಟ್ಟು ಸುತ್ತು ಇದರ ಸಿಪ್ಪೆನೆಲ್ಲ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಸ್ವೀಟ್ ಮಾಡೋದಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ತುಂಬಾನೇ ಬೇಗ ಆಗುವಂತ ಸ್ವೀಟ್ ಇದು. ಈಗ ಪೈನಾಪಲ್ ಪೂರ್ತಿ ಈ ತರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದೀನಿ. 1 ಕಪ್ನಷ್ಟು ಪೈನಾಪಲ್ನ ಈ ರೀತಿ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ. 1 ಕಪ್ಪು ನಾನೀಗ ಪೈನಾಪಲ್ ಪೀಸಸ್ನ ಹಾಕೊಂಡಿದ್ದೀನಿ, ಕಟ್ ಮಾಡಿರೋಂಥದ್ದು. ಅದಕ್ಕೆ 1 ಕಪ್ನಷ್ಟು ನೀರನ್ನ ಹಾಕಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಪೈನಾಪಲ್ ಪೀಸಸ್ನ ಹಾಗೆ ಇಟ್ಕೊಂಡಿದ್ದೀನಿ, ಲಾಸ್ಟ್ ನಲ್ಲಿ ಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡಿರುವಂತ ಪೈನಾಪಲ್ ಜ್ಯೂಸ್ನ ಈಗ ಸೋಸ್ಕೊಳ್ಬೇಕು. ಅದಕ್ಕೆ ಒಂದು ಜಾಲರಿನ ತಗೊಂಡು ಈ ರೀತಿ ಸೋಸ್ಕೊಳ್ಳೋದಕ್ಕೆ ಅಂತ ಹಾಕೊಂಡಿದ್ದೀನಿ. ಈ ರೀತಿ ಸೋಸ್ಕೊಂಡು ಈ ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಳಿ. 1 ಕಪ್ ಪೈನಾಪಲ್ನ ನಾನು ಗ್ರೈಂಡ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ಬೇಕು. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟೊತ್ತು ಅಂದರೆ ಇದರೊಳಗೆ ಒಂದೇ ಗಂಟು ಇಲ್ಲದೆ ಇರೋ ಥರ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್. ಈಗ ಬನ್ನಿ ಸ್ವೀಟ್ ಮಾಡೋಣ. ಒಂದು ಕಡಾಯಿನ ತಗೊಂಡಿದ್ದೀನಿ. 1 ಕಪ್ಪು ಪೈನಾಪಲ್ಗೆ ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕಿದೀವಿ. ಈಗ 1 ಕಪ್ನಷ್ಟು ಸಕ್ಕರೆನ ಹಾಕಿ ಅದಕ್ಕೆ 1 ಕಪ್ನಷ್ಟು ನೀರನ್ನ ಹಾಕಿ ಇದನ್ನ ಕುದಿಯೋಕೆ ಅಂತ ಇಟ್ಟಿದ್ದೀನಿ. ಎಷ್ಟೊತ್ತು ಕುದಿಬೇಕು ಅಂದರೆ ಜಸ್ಟ್ ಇದು ಕುದಿ ಬಂದರೆ ಸಾಕು, ಪಾಕ ಆಗೋದು ಬೇಡ. ಈ ರೀತಿ ಕೈ ಆಡಿಸ್ಕೊಳ್ತಾ ಕುದಿಸ್ಕೊಳ್ಳಿ. ನೋಡಿ, ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೈನಾಪಲ್ ಜ್ಯೂಸನ್ನ ಇದರೊಳಗೆ ಹಾಕೋಣ. ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಹೊರಗಡೆಯಿಂದ ತರೋ ಯಾವುದೇ ಸ್ವೀಟಿಗೂ ಕಡಿಮೆ ಇಲ್ಲದೆ ಇರೋ ಥರ ಕೇವಲ 2-3 ಇಂಗ್ರೀಡಿಯೆಂಟ್ಸ್ ಇಂದ ತುಂಬಾನೇ ಟೇಸ್ಟಿ ಆಗಿರುವಂಥ ಸ್ವೀಟ್ನ ನೀವು ಆರಾಮಾಗಿ ಮನೇಲೆ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಇದು ಕುದಿಯೋಕೆ ಸ್ಟಾರ್ಟ್ ಆಗಿ 5 ನಿಮಿಷ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ಯೆಲ್ಲೋ ಕಲರ್ನ ಆ್ಯಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಲೆಮನ್ ಯೆಲ್ಲೋ ಕಲರ್ನ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತಾದ್ಮೇಲೆ ಇದಕ್ಕೆ ಒಂದೇ 1 ಸ್ಪೂನ್ ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ತುಪ್ಪ ಕೂಡ ಬೇಡ, ಕೇವಲ 2 ಸ್ಪೂನು ತುಪ್ಪ ಇದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಈಗ ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. 8 ನಿಮಿಷ ಆಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಪೈನಾಪಲ್ ಪೀಸಸ್ನ ಹಾಕೊಂಡಿದ್ದೀನಿ. ಸಣ್ಣ ಕಪ್ಪಿನಲ್ಲಿ 1 ಕಪ್ಪಿನಷ್ಟು. ಸ್ವಲ್ಪ ಬಾದಾಮಿ ಹಾಗೂ ಪಿಸ್ತಾನ ಕೂಡ ಹಾಕೊಳ್ಳೋಣ. ಈ ರೀತಿ ಮತ್ತೆ ಮಿಕ್ಸ್ ಮಾಡಬೇಕು. ನಿಮಗೆ ಇಷ್ಟ ಆಗಿರೋಂಥ ಬೇರೆ ಯಾವ್ದಾದ್ರು ಡ್ರೈ ಫ್ರೂಟ್ಸ್ನ ಬೇಕಾದರೆ ಸೇರಿಸ್ಕೊಳ್ಳಿ. ಈಗ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. 10 ನಿಮಿಷ ಆಗಿದೆ. ನೋಡಿ, ಈ ರೀತಿ ಸ್ವಲ್ಪನೇ ಕಡಾಯಿಂದ ಬಿಟ್ಟು ಬರ್ತಾ ಇದೆ. ಈ ರೀತಿ ಆದ್ರೆ ಇನ್ನೇನು ಸ್ವೀಟ್ ರೆಡಿ ಆಗೋದಕ್ಕೆ ಬಂದಿದೆ. ಈ ರೀತಿ ನೋಡಿ, ತಳ ಬಿಟ್ಟು ಬರ್ತಾ ಇದೆ ಅಂದ್ರೆ ಸ್ವೀಟ್ ರೆಡಿ ಆಗಿದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಹಾಕೋದಕ್ಕೆ ಮೋಲ್ಡನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಗ್ಲಾಸ್ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿ ಗ್ರೀಸ್ ಮಾಡ್ತಾ ಇದ್ದೀನಿ. ಹಾಕಿರೋಂಥ ಸ್ವೀಟ್ ನೀಟಾಗಿ ಅನ್ಮೋಲ್ಡ್ ಆಗಲಿ ಅಂತ ಹೇಳಿ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೀಸಸ್ನ ಈ ರೀತಿ ಕಟ್ ಮಾಡಿ ಹಾಕೊಳ್ಳೋಣ. ನಂತರ ನಾವು ಇದಕ್ಕೆ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ವೀಟ್ನ ಇದ್ರ ಮೇಲ್ಗಡೆ ಈಗ ಹಾಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಅಂತೂ ಎಷ್ಟು ಚೆನ್ನಾಗಿದೆ. ಪೈನಾಪಲ್ ಫ್ಲೇವರ್ ಅಂತೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಸ್ವೀಟ್ ಸೆಟ್ ಆಗೋದಕ್ಕೆ ಅಂತ 1 ಅವರ್ ಹಾಗೆ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಡೋದು ಬೇಡ, ಹಾಗೆ ಹೊರಗಡೆ ಇಟ್ಟರೆ ಸಾಕು. ನೋಡಿ, ಈಗ 1 ಅವರ್ ಆಗಿದೆ. ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಅನ್ಮೋಲ್ಡ್ ಆಗ್ತಾ ಇದೆ. ಬಾಕ್ಸಿಗೆ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ, ತುಂಬಾನೇ ಸಾಫ್ಟ್ ಆಗಿದೆ. ಇದಕ್ಕೆ ಪೈನಾಪಲ್ ಹಲ್ವಾ ಅಥವಾ ಕರಾಚಿ ಹಲ್ವಾ ಅಂತ ಕೂಡ ಅಂತಾರೆ. ಇದ್ರ ಮಧ್ಯದಲ್ಲಿ ನಾವು ಸಣ್ಣಗೆ ಕಟ್ ಮಾಡಿರೋಂಥ ಪೈನಾಪಲ್ ಪೀಸಸ್ನ ಹಾಗೆ ಹಾಕೊಂಡಿದ್ವಲ್ಲ, ಅದು ಬಾಯಲ್ಲಿ ಹಾಗೆ ಸಿಕ್ಕರೆ ಅದ್ರ ಟೇಸ್ಟೇ ಬೇರೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟ ಆಗೋ ಶೇಪಲ್ಲಿ, ಇಷ್ಟ ಆಗೋ ಸೈಜ್ಗಳಲ್ಲಿ ಈ ಪೀಸ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಬಾಯಲ್ಲಿಟ್ಟರೆ ಕರ್ಗೋ ಅಷ್ಟು ಸಾಫ್ಟ್ ಆಗಿದೆ, ತುಂಬಾನೇ ಟೇಸ್ಟಿಯಾಗೂ ಇದೆ. ನೀವು ಒಂದ್ಸಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.